ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆಗಲೇ ಟೈಮ್ ಬಂದು 7 o'clock ಆಗಿದೆ. ನೈಟು ಫುಲ್ಲು ಚಳಿ ಇದೆ ಫ್ರೆಂಡ್ಸ್. ಹೆಂಗೆ ಅಂದರೆ ಹೊರಗಡೆ ಹೋಗಿದ್ದೆ, ಫುಲ್ ಥಂಡಿ ಫುಲ್ ನಡ್ಗಂಗೆ ಆಗ್ತಾಯಿದೆ. ಈಗ ತಾನೇ ಜಸ್ಟ್ ಡೋರ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಇವಾಗ ಅಡುಗೆ ಶುರು ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಇವಾಗ ನಾನ್ ವೆಜ್ ಮಾಡೋಣ ಅಂದ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ. ನಾನು ಹಸ್ಬೆಂಡ್ ಇಬ್ಬರು ಸೇರಿಕೊಂಡು. ನಾನು ಬಂದು ಬಿರಿಯಾನಿ ಮಾಡ್ತಾಯಿದ್ದೀನಿ, ಅವ್ರು ಬಂದು ಗ್ರೇವಿ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಗ್ರೀನ್ ಗ್ರೇವಿ ಅವ್ರು ಸಖತ್ತಾಗಿ ಮಾಡ್ತಾರೆ. ಚಿಂಟುಗೆ ಸಖತ್ ಇಷ್ಟ. ಅಪ್ಪ ಅದು ನೀನು ಮಾಡಪ್ಪ ಅಂತ ಅಂದ್ಬಿಟ್ಟು ಅವ್ರ ಅಪ್ಪನ ಜೊತೆ ಮಾಡಿಸ್ಕೊತಾ ಇದ್ದಾಳೆ. ನಾನು ಆ್ಯಕ್ಚುಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅವಳು ಇವತ್ತು ಆ್ಯಕ್ಚುಲಿ ಅಜ್ಜಿ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ಲು. ಬೇಡ ಚಿಂಟು ಅಂತ ಹೇಳಿದ್ದೆ ನಾನು. ಆಮೇಲೆ ನನಗೊಂದು ಕಂಡೀಷನ್ ಹಾಕಿದ್ದು, ನಾನು ಇಲ್ಲೇ ಇರಬೇಕಂತ ಹೇಳಿದ್ರೆ ನಂಗೆ ಬಿರಿಯಾನಿ ಮಾಡಿಕೊಡ್ಬೇಕು ನೀವು ಅಂತ ಹೇಳಿ. ಆಯಿತು, ಸಾಯಂಕಾಲ ಮಾಡ್ಕೊಳ್ಳೋಣ ಸುಮ್ಮನಿರು ಅಂತ ಹೇಳಿ ಅವಳಿಗೆ ಕನ್ವಿನ್ಸ್ ಮಾಡಿದ್ದೆ. ಸೊ ಇವಾಗ ನಾನು ನನ್ನ ಪ್ರಾಮಿಸ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇವಾಗ ಗಂಡ ಹೆಂಡತಿ ಇಬ್ಬರು ಸೇರಿ ಅಡುಗೆ ಮಾಡ್ತಾಯಿದ್ದೀವಿ. ಎಲ್ಲಿಗೆ ಬಂದಿದೆ ನೋಡಿ, ಇಲ್ಲಿ ಗ್ರೀನ್ ಕಲರ್ದು ಗ್ರೇವಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಚಿಕನ್ನು, ಅರಿಶಿನ, ಉಪ್ಪು ಇಷ್ಟು ಹಾಕಿದ್ದಾರೆ. ಹಾಗೆ ನಾನು ಬಿರಿಯಾನಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಅವತ್ತು ಒಂದಿನ ಹಿಂಗೆ ಏನಾಯಿತು, ರಮ್ಯಾ ಮತ್ತು ನವೀನ್ ಅವ್ರು ಬಂದಿದ್ರು. ನಾವು ಗ್ರೀನ್ ಕಲರ್ ಅವ್ರು ಬರ್ತಾರೆ ಅಂತ ನಮಗೇನು ಐಡಿಯಾ ಇರಲಿಲ್ಲ. ಅವ್ರು ಸಡನ್ನಾಗಿ ಬಂದಿದ್ದು. ಸಡನ್ನಾಗಿ ಬಂದು ಅವ್ರಿಗೂ ಫುಲ್ ಹೊಟ್ಟೆ ಹಸ್ಬಿಟ್ಟಿದೆ. ಆಮೇಲೆ ಏನಂತ ಹೇಳಿದ್ರೆ, ಊಟ ಅವ್ರಿಗೂ ಹಾಕ್ಕೊಟ್ವಿ. ಸಖತ್ ಇಷ್ಟಪಟ್ಟು ಮನೆಗೆ ಹೋಗಿ ಅವಳು ಟ್ರೈ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಶಿವು ಅವರೆಲ್ಲರೂ ಹೇಳ್ತಾಯಿದ್ರು. ಹಂಗೆ ಇವ್ರು ಹೆಂಗೆ ಅಂದರೆ ನಾನ್ ವೆಜ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ ಅಲ್ವೇನ್ರಿ? ಈ ಕೆಲವರು ಕಾಮಿಡಿ ಮಾಡಿ ತೋರಿಸ್ತಾರೆ. ಅಡುಗೆ ಮಾಡ್ಬೇಕಾರೆ ಏನೇನು ತಂದಿದೆ ಸಿತಾರದ, ಹಂಗೆ ನಾನು ಏನೇನು ಹಾಕ್ತೀನಿ ನನಗೆ ಗೊತ್ತಿರಕ್ಕಿಲ್ಲ. ನನ್ನ ಅಡುಗೆ ಚಂದ. ಏನೇನು ಹಾಕ್ತೀರಿ ಅಂತ ಗೊತ್ತಿರೋದಿಲ್ಲ, ಮತ್ತೆ ಏನು ಹಾಕೋದಿಲ್ಲ. ಮಾಮೂಲಿ ಇವಾಗ ಏನು ಹಾಕಿದ್ರಿ, ಹಸಿಮೆಣಸಿನ್ಕಾಯಿ ಹಾಕಿದ್ರೆ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಇವಾಗ ಟೊಮೆಟೊ ಹಾಕ್ತಾ ಇದ್ರೆ. ಇದಿಷ್ಟು ಹಾಕ್ಬಿಟ್ಟು ಏನು ಹಾಕ್ತಾನೆ ಚೆನ್ನಾಗಿರುತ್ತೆ. ಅದು ರೆಸಿಪಿ ಬೇರೆ ಹೇಳ್ಕೊಟ್ಟಿದ್ದಾರೆ ರಮ್ಯನ್ಗೆ. ನಾನು ಆ್ಯಕ್ಚುಲಿ ರೆಸಿಪಿ ಶೇರ್ ಮಾಡ್ತಾ ಇಲ್ಲ. ಇವತ್ತು ಹರಿಬರಿಲೆಲ್ಲ ಕೆಲಸ ಮಾಡ್ಕೊಂಡಿದ್ದಲ್ವ, ಸೊ ಹಾಗಾಗಿ ರೆಸಿಪಿ ಶೇರ್ ಮಾಡ್ತಾ ಇಲ್ಲ. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ತುಂಬಾ ಸಿಂಪಲ್. ಮೊದಲಿಗೆ ಇದಕ್ಕೆ ಬೇಕಾಗಿರೋದು ಕಲ್ಲಂಗಡಿ ಹಣ್ಣು. ಸೊ ಇದನ್ನು ನಾನು ಮೊದಲಿಗೆ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿದ್ಮೇಲೆ ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳೋಣ. ಈ ರೀತಿ ಕಟ್ ಮಾಡಿಕೊಂಡು ನಾನು ಇವಾಗ ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡಲಿಕ್ಕೆ ನಾನು ಅಗ್ಯಾರೋ ರೀಗಲ್ ಪರ್ಸನಲ್ ಬ್ಲೆಂಡರ್ನ ಯೂಸ್ ಮಾಡ್ತಾ ಇದ್ದೀನಿ. 400 ವ್ಯಾಟ್ಸ್, 100% ಕಾಪರ್ ಮೋಟರ್ ಇದೆ. ಹಾಗೆ ಇದರಲ್ಲಿ 3 ಜಾರ್ಸ್ ಇದೆ. 3 ಬ್ಲೇಡ್ ಬೇಸಸ್ ಬರುತ್ತೆ. ಜೊತೆಗೆ ಫ್ಲಿಪ್ ಟಾಪ್ ಲಿಡ್, ಸ್ಟೈನರ್ ಲಿಡ್, ಸಾಲಿಡ್ ಲಿಡ್ ಬರುತ್ತೆ. ಹಾಗೆ 4 ಲೀಫ್ ಕ್ರಾಸ್ ಬ್ಲೇಡ್ ಬೇಸ್, 2 ಲೀಫ್ ಫ್ಲ್ಯಾಟ್ ಬ್ಲೇಡ್ ಬೇಸ್ ಬರುತ್ತೆ. ಅದಷ್ಟೇ ಅಲ್ಲದೆ 700 ml ಜಾರ್, 500 ml ಜಾರ್, 300 ml ಜಾರ್. ಅದಷ್ಟೇ ಅಲ್ಲದೆ ಇದು ತುಂಬಾ ಸೇಫ್ಟಿ. ಏನಕ್ಕಂದರೆ ನೀವು ಕರೆಕ್ಟಾಗಿ ಲಾಕ್ ಮಾಡಿ ಕೂರಿಸಿದ ಮೇಲೇ ಮೋಟರ್ ಆನ್ ಆಗೋದು. ಸೊ ಮೊದಲಿಗೆ ನಾನು ಇವಾಗ ಕಲ್ಲಂಗಡಿ ಹಣ್ಣನ್ನು ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಕಲ್ಲಂಗಡಿ ಹಣ್ಣು ಹಾಕಿದ ಮೇಲೆ ಅದಕ್ಕೆ ನಾವು ಶುಗರ್ ಹಾಕ್ಕೊಳ್ಬೇಕು. ನಾನು 3 ಟೇಬಲ್ ಸ್ಪೂನಷ್ಟು ಶುಗರ್ನ ಇವಾಗ ಒಂದು ಬೌಲ್ ಕಲ್ಲಂಗಡಿ ಹಣ್ಣಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಸಿಂಪಲ್. ಹಾಗೆ ಅದಕ್ಕೆ ಇವಾಗ ನಾವು ಶುಗರ್ ಆ್ಯಡ್ ಮಾಡಿದ್ಮೇಲೆ 1 ಗ್ಲಾಸಷ್ಟು ಹಾಲು ಹಾಕಿಬಿಟ್ಟು ಇವಾಗ ನಾವು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಸೊ ನಾನು ಇವಾಗ ಜಾರ್ದು ಬ್ಲೇಡ್ನ ಹಾಕಿ ಲಿಡ್ಡನ್ನೆಲ್ಲ ಹಾಕಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ಆನ್ ಮಾಡಬೇಕಷ್ಟೇ. ನಾನು ಕರೆಕ್ಟಾಗಿ ಫಿಕ್ಸ್ ಮಾಡಿರೋದ್ರಿಂದ ಆನ್ ಮಾಡಿದ ತಕ್ಷಣ ಕ್ಲೀನಾಗಿ ಸ್ಟಾರ್ಟ್ ಆಯಿತು. ತುಂಬಾ ಕ್ವಿಕ್ಕಾಗಿ ಆಗುತ್ತೆ, ತುಂಬ ಸ್ಮೂತಾಗಿ ಆಗುತ್ತೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಕೆಲಸ ಕೂಡ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ. ನಾನು ಇದನ್ನು ಯೂಸ್ ಮಾಡಿಕೊಂಡು ತುಂಬ ಕ್ವಿಕ್ಕಾಗಿ ಒಂದು ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನು ಮಾಡಿಕೊಂಡೆ. ಸೊ ಫೈನಲಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಇವಾಗ ನಾನು ಇದನ್ನು ಒಂದು ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ತೀನಿ. ಫೈನಲಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಡಿ ಆಯಿತು. ಹಾಗೆ ಫ್ರೆಂಡ್ಸ್, ನೀವು ಏನಾದರೂ ಈ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕು ಅಂತ ಹೇಳಿದರೆ ಈ ಪ್ರಾಡಕ್ಟ್ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ವಿಸಿಟ್ ಮಾಡಿ ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ಬೋದು.
ಹಚ್ಚಿದ್ರ ಟೊಮೆಟೊ ಹೋಗಿತ್ತಿದ್ರೆ ನೀನು ಕೊಟ್ಟಿದ್ದು ನನ್ನ ಬಿರಿಯಾನಿ ಕೊಟ್ಟಿರೋದು ಚಿಕನ್ ಹಾಕಿಲ್ಲ ಅದಕ್ಕೆ ಹೇಳಿದ್ರು ಮೆಣಸಿನ್ಕಾಯಿ ತಿರುವಾರ ಇವಾಗ ಅದೇನ್ ಕೆಳಗಡೆ ತಟ್ಟೆಗೆ ಹಾಕ್ತಿದ್ರೆ ಎಲ್ಲ ಅಷ್ಟು ಬೆಣ್ಣೆ ಅದಿಷ್ಟು ತೆಗಿತೀನಿ ಯಾಕೆಂದ್ರೆ ಚಿಕನ್ ಇದಾಗಬಾರ್ದು ಅಂತ ಈಗ ಸಿಟಿ ಬೇಳೆ ಸ್ಮೆಲ್ ಹೋಗ್ಬೇಕಲ್ವ ಆ ಸ್ಮೆಲ್ ಹೋಗೋಕ್ಕೋಸ್ಕರ ಅದನ್ನ ಹಾಕ್ತೀನಿ ಮೆತ್ತಗೆ ಅಷ್ಟೇ ಇದು ಸ್ಮೆಲ್ ಎಲ್ಲ ಹೋದ್ಮೇಲೆ ಜೊತೆಗೆ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಲೈಟಾಗಿ ಹಾಕೊಂಡಿದ್ದೀನಿ ಚಕ್ಕೆ ಲವಂಗ ಅಷ್ಟು ಹಾಕಿದ್ದೀನಿ ಅಂದ್ರೂ ನೀವು ಮುಂಚೆ ಇಷ್ಟು ಅಡ್ಗೆ ಏನು ಮಾಡ್ತಿರ್ಲಿಲ್ಲ ತಾನೇ ಒಂದ್ ಸ್ವಲ್ಪ ಅಡ್ಗೆ ಮನೆಗೂ ಬರ್ತಿರ್ಲಿಲ್ಲ ಎಲ್ಲ ಪ್ರತಿಯೊಂದೂ ಫ್ರೆಂಡ್ಸ್ ಮುಂಚೆ ಇವರು ಅಡ್ಗೆ ಮನೆ ಕಡೆ ತಿರ್ಗೂ ನೋಡ್ತಿರ್ಲಿಲ್ಲ ಹಿಂಗೆ ಒಂದ್ 3-4 ಇಯರ್ಸ್ ಬ್ಯಾಕ್ ಅಡ್ಗೆ ಮನೆಗೆ ಬರ್ತಿರ್ಲಿಲ್ಲ ಎಲ್ಲ ನಾನೇ ಮಾಡಿ ಮುಂದೆ ಕೊಡ್ಬೇಕು ತಟ್ಟೆ ತವಿಂದ ಮುಂದೆ ಕೊಡ್ತಾ ಇದ್ದಿದ್ದು ಬಟ್ ಇವಾಗ ಫುಲ್ ಹೆಂಗ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಎಲ್ಲದ್ರಲ್ಲೂ ಇನ್ವಾಲ್ವ್ ಆಗ್ತಾರೆ ನಾನು ಎಲ್ಲಾ ಕೆಲ್ಸದಲ್ಲೂ ಅಂದ್ರೆ ಮುಂಚೆ ಮಾಡೋರು ದೋಸೆ ಎಲ್ಲ ಹಾಕೊಡೋದು ಅವ್ರಿಗೆ ರಜೆ ಇದ್ದಾಗ ಫ್ರೀ ಆಗಿದ್ದಾಗ ಬಟ್ ಇವಾಗ ಮಾಡ್ತಾರಲ್ಲ ಅವ್ರಾಯ್ತು ಅವ್ರ ಕೆಲ್ಸ ಆಯ್ತು ಅವ್ರ ಫ್ರೀ ಟೈಮ್ ಅಲ್ಲೆಲ್ಲ ಆಲ್ಮೋಸ್ಟ್ ನನ್ಗೆ ಹೆಲ್ಪ್ ಮಾಡ್ತಾರೆ ಸೊ ಹಂಗಾಗಿ ಇಬ್ರು ಸೇರಿ ಅಡ್ಗೆ ಮಾಡ್ತಾ ಎಂಜಾಯ್ ಮಾಡ್ತಾ ಅಡ್ಗೆ ಮಾಡ್ತೀವಿ ಅಂತ ಹೇಳ್ಬೋದು ಇವಾಗ ಅವರೊಂದು ರೆಸಿಪಿ ಮಾಡ್ತಿದ್ರೆ ನಾನೊಂದು ರೆಸಿಪಿ ಮಾಡ್ತಿದ್ದೀನಿ ಬಟ್ ಈ ತರ ಹೆಲ್ಪ್ ಮಾಡೋದ್ರಿಂದ ನಮ್ದು ಎಷ್ಟು ಸ್ಟ್ರೆಸ್ ಕೆಲವೊಂದು ಅದ್ರಲ್ಲಿ ತರ ಜೊತೆಲಿ ಮಾಡೋದ್ರಿಂದ ತುಂಬಾನೇ ಒಂಥರ ಹ್ಯಾಪಿ ಆಗಿರುತ್ತೆ ನಮ್ದು ಅರ್ಧ ಕೆಲಸನ ಅವರು ಶೇರ್ ಮಾಡ್ಕೊಳ್ಳೋದ್ರಿಂದ ನಂಗೆ ಮನೆ ಕೆಲಸದಲ್ಲಾಗಿರ್ಬೋದು ಪ್ರತಿಯೊಂದರಲ್ಲೂ ನನಗೆ ಸಹಾಯ ಮಾಡ್ತಾರೆ ಅವ್ರದ್ದು ಆಲ್ಮೋಸ್ಟ್ ಇನ್ನೇನೋ ಗ್ರೇವಿ ಆಗ್ಲಿಕ್ಕೆ ಬಂತು ನಂದಿನ್ನ ಬಿರಿಯಾನಿ ಎಲ್ಲ ಆಗಿಲ್ಲ ಇವಾಗ ಸೊಪ್ಪೆಲ್ಲ ಹಾಕ್ತಾ ಇದ್ದೀನಿ ಬೇಗ ಸ್ವಲ್ಪ ಕುದಿತಾ ಇದೆ ಇನ್ನ ಹಾಗೆ ಫ್ರೆಂಡ್ಸ್ ಚಿಕನ್ ಬಿರಿಯಾನಿ ರೆಡಿ ಆಗ್ತಾ ಇದೆ ಜೊತೆಗೆ ಗ್ರೀನ್ ಗ್ರೇವಿ ಕೂಡ ರೆಡಿ ಆಗ್ತಾ ಇದೆ ಸೊ ಫೈನಲಿ ಎರಡು ರೆಡಿ ಆದಮೇಲೆ ಇವಾಗ ನಾನು ಚಪಾತಿ ಗ್ರೇವಿ ಇತ್ತಲ್ವ ಸೊ ಹಂಗಾಗಿ ಗ್ರೇವಿಗೆ ಸ್ವಲ್ಪ ಚಪಾತಿ ಕೂಡ ಮಾಡ್ಕೊಳ್ತಾ ಇದ್ದೀವಿ ಚಪಾತಿ ಪ್ಲಸ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫೈನಲಿ ಬಿರಿಯಾನಿ ಆಯಿತು ಸೊ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇವಾಗ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ವಿ ನೋಡ್ತಾ ಇದ್ದೀರಲ್ಲ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಾಗಿದೆ ಹಾಗೆ ಫ್ರೆಂಡ್ಸ್ ಇವಾಗ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿದ್ರಿ ಒಟ್ಟಿಗೆ ನಾವು ಅಡುಗೆ ಮಾಡಿದ್ವಿ ಮೋಸ್ಟ್ ಆಫ್ ದ ಟೈಮ್ ನಾವು ಆಲ್ಮೋಸ್ಟ್ ಇವಾಗ ಅಂತಲ್ಲ ಯಾವಾಗಲೂ ಜಾಸ್ತಿ ಯಾವುದೇ ಒಂದು ಕೆಲಸನ ಮನೆ ಕೆಲಸನ ಒಟ್ಟಿಗೆ ಶೇರ್ ಮಾಡಿಕೊಂಡು ಮಾಡೋದ್ರಿಂದ ಅವ್ರದ್ದು ಅರ್ಧ ಸ್ಟ್ರೆಸ್ನೆಲ್ಲ ನಾನು ಶೇರ್ ಮಾಡ್ತೀನಿ ಹಾಗೆ ನನ್ನ ಅರ್ಧ ಸ್ಟ್ರೆಸ್ ಏನಿದೆ ನನ್ನ ಎಲ್ಲ ಕೆಲಸಗಳದ್ದು ಅವರನ್ನು ಶೇರ್ ಮಾಡ್ಕೊಂಡು ಆರಾಮ್ಸೆ ಹೋಗ್ತಾ ಇರ್ತೀವಿ ಸೊ ಇದರಿಂದ ನಮ್ಮದು ಹೊರಗಡೆ ಬೇರೆ ಸಮಯ ಕಳೆಯೋದಕ್ಕಿಂತ ನಾವು ಒಟ್ಟಿಗೆ ಸಮಯ ಕಳೆಯೋದ್ರಿಂದ ನಮ್ಮದು ಅಂಡರ್ಸ್ಟ್ಯಾಂಡಿಂಗು ಚೆನ್ನಾಗಿರುತ್ತೆ ಮತ್ತು ನಾವು ಏನೇ ಒಂದು ಮಾಡಬೇಕು ಮನೆಯಲ್ಲಿ ಏನೇ ಒಂದು ನಿರ್ಧಾರಗಳನ್ನ ತೊಗೋಬೇಕು ಅಂತ ಅಂದ್ರೂ ನಮ್ಗೆ ಈ ಟೈಮಲ್ಲಿ ಮೋಸ್ಟ್ ನಮಗೆ ಸಮಯ ಸಿಗುತ್ತೆ ಏನಕ್ಕಂದರೆ ಬರೀ ಅಡುಗೆ ಮಾತ್ರ ಮಾಡಲ್ಲ ನಾವು ಅಡುಗೆ ಮಾಡ್ತಾ ಮಾಡ್ತಾ ಎಲ್ಲ ವಿಚಾರದ ಬಗ್ಗೆನೂ ಡಿಸ್ಕಷನ್ ಮಾಡಿರ್ತೀವಿ ನಮಗೆ ಗೊತ್ತಿಲ್ಲದಾಗೆ ಯಾವುದೇ ಒಂದು ಮಕ್ಕಳು ವಿಚಾರ ಆಗಿರ್ಬೋದು ಫ್ಯಾಮಿಲಿ ವಿಚಾರ ಆಗಿರ್ಬೋದು ಪ್ರತಿಯೊಂದೂ ಈ ರೀತಿ ಡಿಸ್ಕಷನ್ ಮಾಡಿಕೊಂಡು ಒಟ್ಟೊಟ್ಟಿಗೆ ಮಾತಾಡ್ತಾ ಅಡುಗೆ ಮಾಡಿರ್ತೀವಿ ಸೊ ಎಷ್ಟೊಂದು ವಿಚಾರ ನಮಗೆ ಗೊತ್ತಿಲ್ಲದೆ ನಾವು ಒಬ್ರಿಗೊಬ್ರು ಪ್ರತಿಯೊಂದನ್ನು ಶೇರ್ ಮಾಡಿಕೊಂಡು
ಹೋಗೋದ್ರಿಂದ ಇದರಿಂದ ಇನ್ನೂ ನಮ್ಮ ಬಾಂಡಿಂಗ್ ಜಾಸ್ತಿನೂ ಆಗುತ್ತೆ. ಸೊ ನಾವು ನಿರ್ಧಾರಗಳನ್ನ ತಗೊಂಡು ನಮ್ಮ ಫ್ಯಾಮಿಲಿನ ಒಂದು ಕರೆಕ್ಟಾಗಿ ತಗೊಂಡೋಗೋದಕ್ಕೆ ಒಂಥರ ಒಳ್ಳೆ ಡೈರೆಕ್ಷನಲ್ಲಿ ತಗೊಂಡೋಗೋದಕ್ಕೆ ಎಲ್ಲ ನಿರ್ಧಾರಗಳು ಸ್ಟ್ರಾಂಗ್ ಆಗಿರುತ್ತೆ ಅಂತ ಅನಿಸುತ್ತೆ. ಸೊ ಈ ಬಾಂಡಿಂಗ್ ಖಂಡಿತ ಎಲ್ಲ ಫ್ಯಾಮಿಲಿಲೂ ಇರಬೇಕು. ಯಾಕಂದರೆ ನಾವು ಸಮಯನೂ ಒಟ್ಟಿಗೆ ಕಳೆದಂಗೂ ಆಗುತ್ತೆ, ಕೆಲಸನೂ ಶೇರ್ ಮಾಡ್ಕೊಂಡಾಗ ಆಗುತ್ತೆ. ಹಾಗೆ ಈ ರೀತಿ ನಮ್ಮಲ್ಲಿ ಏನೇ ಇರುತ್ತೆ ಇಬ್ರು ಒಬ್ರನ್ನೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಪರಸ್ಪರ ನಮ್ಮ ಭಾವನೆಗಳನ್ನ ಪ್ರತಿಯೊಂದು ಮಾತುಕತೆಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೂ ನಮಗೆ ಸಮಯ ಸಿಕ್ಕಾಗ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಈ ವಿಚಾರದ ಬಗ್ಗೆ ಕಮೆಂಟ್ ಮಾಡಿ. ಅದಷ್ಟೇ ಅಲ್ಲದೆ ಫ್ರೆಂಡ್ಸ್, ಇವಾಗ ನಿಮಗೆ ಗೊತ್ತು ಚಳಿಗಾಲ, ಫುಲ್ ಮುಖ ಎಲ್ಲ ಡ್ರೈ ಆಗ್ತಾ ಇರುತ್ತೆ. ಫುಲ್ ಈ ಪಾಟಲ್ಲೆಲ್ಲ ಫುಲ್ ಡ್ರೈ ಆಗ್ತಾ ಇರುತ್ತೆ. ಮುಖ ಎಲ್ಲ ಒಣಗಿದ ವಾತಾವರಣ, ಮತ್ತೆ ಮುಖ ಎಲ್ಲ ಹಿಂಗೆ ಬಿಗಿತಾ ಇರುತ್ತೆ. ಮುಖ ಅಷ್ಟೇ ಅಲ್ಲ, ಕೈ ಕೂಡ ಅಷ್ಟೇ, ಕೈ ಕಾಲು ಎಲ್ಲ ಬಿಗಿದಂಗೆ ಆಗ್ತಾ ಇರುತ್ತೆ. ಒಂಥರ ಡ್ರೈ ಥರ ಒಣಗ್ದಾಗೆ, ಒಂಥರ ಎಳ್ದಂಗೆ ಸ್ಕಿನ್ನು ಆ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಒಂದು ಕ್ರೀಮ್ನ ಸಜೆಸ್ಟ್ ಮಾಡ್ತೀನಿ. ಇದು ಆ್ಯಕ್ಚುಲಿ ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ನಾವು ಯೂಸ್ ಮಾಡ್ತಿರೋದ್ರಿಂದ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ಕ್ರೀಮ್ ಹೇಳ್ತಿದ್ದೀನಿ. ಇದು ಬಂದು ಎಮೋಲಿನ್ ಅಂತ ಅಂದ್ಬಿಟ್ಟು ಕ್ರೀಮು. ಸೊ ಈ ಕ್ರೀಮ್ನ ಯೂಸ್ ಮಾಡೋದ್ರಿಂದ ಚಳಿಗಾಲದಲ್ಲಿ ನೈಟ್ ಟೈಮು ಮಲ್ಕೋಬೇಕಾದ್ರೆ ನಾವು ಈ ಒಂದು ಮಾಯಿಶ್ಚರೈಸರ್ನ ಹಚ್ಬಿಟ್ಟು ಬೆಳಿಗ್ಗೆ ಎದ್ದು ಮುಖ ತೊಳ್ಕೊಳ್ಳೋದ್ರಿಂದ ಫುಲ್ ತುಂಬ ಮಾಯಿಶ್ಚರೈಸ್ ಆಗಿರುತ್ತೆ. ಏನಕ್ಕಂದರೆ ಡ್ರೈನೆಸ್ ಇರುತ್ತಲ್ವಾ. ಸೊ ಹಾಗಾಗಿ ಡ್ರೈ ಸ್ಕಿನ್ ಇರೋರಿಗೆ ಇದೊಂದು ಒಳ್ಳೆ ಕ್ರೀಮ್ ಅಂತ ಹೇಳ್ಬೋದು. ಮಾಯಿಶ್ಚರ್ ಆಗಿರುತ್ತೆ ಮತ್ತು ಗ್ಲೋನು ಬರುತ್ತೆ ಕ್ರೀಮ್. ಆ್ಯಕ್ಚುಲಿ ಆಲ್ರೆಡಿ ಈ ಒಂದು ಕ್ರೀಮ್ನ ಚಿಂಟು ಮತ್ತು ರಮ್ಯಾ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದ್ರ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅವರಿಗೆ. ಹಾಗಾಗಿ ನಾನು ಇದನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನಿಮ್ಮ ಜೊತೆ. ಇದ್ರದ್ದು ಪ್ರೈಸ್ ಬಂದು 380 ರುಪೀಸು. ಸೊ ಇದರಲ್ಲಿ ಕ್ವಾಂಟಿಟಿನೂ ಇದೆ ಸುಮಾರು. ಇದನ್ನು ಕೈಗೂ ಎಲ್ಲ ಅಪ್ಲೈ ಮಾಡ್ಬೋದು. ಬಟ್ ಫೇಸ್ಗೆ ರೆಗ್ಯುಲರ್ ಆಗಿ ನೀವು ಮಲ್ಕೋಬೇಕಾದ್ರೆ ನೈಟ್ ಟೈಮ್ ಅಪ್ಲೈ ಮಾಡೋದ್ರಿಂದ, ಬೆಳಿಗ್ಗೆ ಟೈಮ್ ಮುಖ ತೊಳೆಯೋದ್ರಿಂದ ಆರಾಮ್ಸೆ ನೀಟಾಗಿ ಗ್ಲೋ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.